ನಿನ್ನ ಜೊತೆಯಲಿ ಜೊತೆಯಲಿ. ಅಭಯ್, ನಿನ್ನ ಧೈರ್ಯ ಮೆಚ್ಚಲೇಬೇಕೆ. ಯು ಆರ್ ಗ್ರೇಟ್. ನಿಮ್ಮ ಮುಂದೆ ನಾವೆಂತ ಗ್ರೇಟ್ ಬಿಡಿ ಸರ್. ನಮ್ಮ ದೇಶಕ್ಕೆ ಒಬ್ಬ ನಿಷ್ಠಾವಂತ ಮಂತ್ರಿ ಕೊಡ್ತೀನಿ ಅಂತ ದೊಡ್ಡದಾಗಿ ಭಾಷಣ ಬಿಟ್ಟು ಒಬ್ಬ ಕೊಲೆಗಡ್ಕ ಮಗನ್ನ ನಮ್ಮ ರಾಜ್ಯದ CM ಮಾಡೋದಲ್ಲ ನೀವು ನಿಜವಾಗ್ಲೂ ಗ್ರೇಟು. ಸಾಫ್ಟ್ ಟು ಯು ಸರ್. ಮೈಂಡ್ ಯುವರ್ ಲ್ಯಾಂಗ್ವೇಜ್. ನಿಮ್ಮ ಮಾತಿನ ಮೇಲೂ ಸ್ವಲ್ಪ ಹಿಡ್ತಾ ಇರಲಿ. ಯಾವುದನ್ನ ಎಲ್ಲಿ ಹಿಡಿಬೇಕು, ಎಷ್ಟು ಹಿಡಿಬೇಕು ಅಂತ ಗೊತ್ತಿಲ್ಲದೆ ನಾನು ರಾಜಕೀಯ ಮಾಡೋಕೆ ಬಂದಿಲ್ಲ. ಹೌದೌದು, ನಿಮಗೆ ಚೆನ್ನಾಗೇ ಗೊತ್ತು ಸರ್. ತಿಟ್ಟದ ಮೇಲೆ ನಿಮ್ಮ ಪಟ್ಟ ಉಳಿಸ್ಕೋಬೇಕು ಅಂತ ನಿಮಗೆ ನಾವು ಹೇಳ್ಕೊಡ್ಬೇಕಾ? ಏನು ನಿನ್ನ ಮಾತಿನ ಅರ್ಥ? ಯಾಕೆ ನಿಮಗೆ ಗೊತ್ತಿಲ್ವಾ? ನಿಮ್ಮ ಮಗ ಮಾಡಿರೋ ಘನ ಕಾರ್ಯ, ಮೋಸ, ನನ್ನ ಹೆಂಡತಿಗೆ ಮಾಡಿರೋ ಅನ್ಯಾಯ ಒಂದು ಬಿಡಲ್ಲ. ಎಲ್ಲ ತೀರ್ಸ್ಕೋತೇನೆ. ಧಾರಾಳವಾಗಿ ತೀರಿಸ್ಕೊಳ್ಳಯ್ಯ. ನಾನೇನು ಅಡ್ಡಿ ಬಂದಿದ್ದೀನಿ ಅದಕ್ಕೆ? ನೀನು ಒಂದು ಕೆಲಸ ಮಾಡು. ಹೇಗೂ ಚಾನಲ್ಗಳು ನ್ಯೂಸ್ ಇಲ್ಲದೆ ಖಾಲಿ ಹೊಡಿತಾ ಇದೆ. ನೀನೇ ಪರ್ಸನಲಾಗಿ ಹೋಗ್ಬಿಟ್ಟು ನಿಂದೇ ಸೆನ್ಸೇಷನಲ್ ನ್ಯೂಸ್ ಅವ್ರು ಕೊಟ್ಬಿಡು. ಹೋಗು. ಮುಖ್ಯಮಂತ್ರಿ ರಂಜಿತ್ ಕುಮಾರ್ ಅವರು ನನ್ನ ಹೆಂಡತಿನ ತಿಪಟೂರಲ್ಲಿ ಕೊಲೆ ಮಾಡಿಬಿಟ್ರು ಅಂತ ಮೈಕ್ ಹಿಡ್ಕೊಂಡು ಕೂಕೋ. ಆಗ ಜನಗಳ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರುತ್ತೆ, CM ನಿನ್ನ ಹೆಂಡತಿನ ಯಾಕೆ ಕೊಲೆ ಮಾಡ್ತಾರೆ, CMಗೂ ನಿನ್ನ ಹೆಂಡತಿಗೂ ಏನು ಸಂಬಂಧ ಅಂತ ಜನ ಚರ್ಚೆ ಮಾಡೋಕ್ಕೆ ಶುರು ಮಾಡ್ತಾರೆ. ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಕಥೆ ಕಟ್ತಾರಾಗ ನಿನ್ನ ಹೆಂಡತಿ ಮೇಲೆ. ಅವಾಗ ಏನು ಹೇಳ್ತೀಯಾ? ನನ್ನ ಹೆಂಡತಿಗೂ CMಗೂ ಅಕ್ರಮ ಸಂಬಂಧ ಇತ್ತು ಅಂತ ಹೇಳ್ತೀಯಾ? ಎಷ್ಟು ವರ್ಷದಿಂದ ಈ ಸಂಬಂಧ ಇತ್ತು ಅಂತ ಕೇಳ್ತಾರೆ. 8 ವರ್ಷದಿಂದ ಇತ್ತು ಅಂತ ಹೇಳ್ತೀಯಾಗ? ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳಪ್ಪ ಅಂತ ಯಾರಾದರೂ ಕೇಳ್ತಾರೆ ಅಂತ ಇಟ್ಕೋ. ಆಗ ನೀನು ರಂಜಿತ್ ಅವರು ನನ್ನ ಹೆಂಡತಿ ಹಿಂದೆ 8 ವರ್ಷದಿಂದ ಬಿದ್ದಿದ್ರು, ಅವರಿಬ್ಬರ ಮಧ್ಯೆ ಪ್ರೀತಿಯಾಗಿತ್ತು, ಅದಕ್ಕೆ ಸಾಕ್ಷಿಯಾಗಿ ಮದುವೆಗೆ ಮುಂಚೆನೇ ಮೈ ಮರೆತು ಈ ಮಗುಗೆ ಜನ್ಮ ಕೊಟ್ಟರು ಅಂತ ಹೇಳ್ತೀಯಾ? ಇಷ್ಟೆಲ್ಲ ಅಸಹ್ಯ ನಡೆದಿದ್ರು ನನ್ನಿಂದ ಎಲ್ಲ ಮುಚ್ಚಿಟ್ಟು ನನ್ನ ಮದುವೆ ಆಗಿದ್ದರು. ಈಗ ನನಗೆಲ್ಲ ಸತ್ಯ ಗೊತ್ತಾಗಿದೆ, ಅದಕ್ಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂತ ನೀನು ದುಃಖ ಎಲ್ಲ ತೋಡ್ಕೊಂಡು ಬಿಡಯ್ಯ. ಮನಸ್ಸು ಸ್ವಲ್ಪ ಸಮಾಧಾನ ಆದರೂ ಆಗ್ಬೋದು. ಜ್ಞಾನೋದಯ ಆಗ್ತಾ ಇದೆಯಾ? ರಾಜಕೀಯ ಅಂದರೆ ಏನು, ಅದನ್ನು ಮಾಡೋರು ಎಷ್ಟು ದೂರಾಲೋಚನೆ ಮಾಡ್ತಾರೆ ಅಂತ ಈಗ ಅರ್ಥ ಆಗಿರ್ಬೋದಲ್ಲ ನಿಮಗೆ? ಇದು ಯಾವುದು ಯೋಚನೆ ಮಾಡದೆ ನನ್ನ ಮಗನ ಮೇಲೆ ಸೇಡು ತೀರಿಸ್ಕೋಬೇಕು, ಅವನ ಮರ್ಯಾದೆ ತೆಗಿಬೇಕು, ಅವನ ಹೆಸರು ಕಳಂಕ ತರಬೇಕು ಅಂತ ಹೊರಟಿದ್ರೆ ಅದಕ್ಕೂ ಮುಂಚೆ ಒಂದು ಕೆಲಸ ಮಾಡು. ನೀನು ತುಂಬ ಪ್ರೀತಿ ಮಾಡಿದ್ಯಲ್ಲ ಆ ದೇವತೆ ಅಂತ ಹುಡುಗಿ, ಅವಳ ಹೆಸರಿಗೆ ಮಸಿ ಬಳ್ದು ಅವಳು ಸರಿ ಇಲ್ಲ, ಅವಳು ಅಪವಿತ್ರಳು, ಮದುವೆಗೆ ಮುಂಚೆನೇ ಮಗುಗೆ ಜನ್ಮ ಕೊಟ್ಟಿದ್ದವಳು ಅಂತ ಇಡೀ ಊರಿಗೆಲ್ಲ ಸಾರಿ ಹೇಳಿಬಿಡು. ಹೋಗು. ಮುಚ್ಚಿಡಬೇಕಾಗಿರೋ ವಿಚಾರನ ಎಲ್ಲರ ಮುಂದೆ ಹೇಳಿದ್ರೆ ನಿನ್ನ ಮರ್ಯಾದೆನೇ ಹೋಗೋದು. ನಾವು ಒಳ್ಳೆಯವರಾಗೇ ಇದ್ದೀವಿ, ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀವಿ, ಇನ್ನು ಮುಂದೇನೂ ಹಾಗೆ ಮಾಡ್ತೀವಿ. ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟು ಬಿಡು. ಅಭಯ್, ಒಂದು ವಿಷಯ ತಿಳ್ಕೊ, ನಿನ್ನ ಹೆಂಡತಿ ಸಾವುಗೂ ನನ್ನ ಮಗನಿಗೂ ಯಾವುದೇ ರೀತಿ ಸಂಬಂಧನೂ ಇಲ್ಲ. ಇಷ್ಟರ ಮೇಲೂ ನೀನು ಅಂದ್ಕೊಂಡಿರೋ ಕೆಲಸ ಮಾಡ್ತೀನಿ ಅಂತ ಮುಂದಕ್ಕೆ ಹೋದರೆ ನಿನ್ನಿಷ್ಟ. ನನ್ನ ಸೀನಿಯರ್ಗೆ ಮೋಸ ಆಗಿದೆ ಅಂತ ಗೊತ್ತು, ಯಾರಿಂದ ಆಗಿದೆ ಅಂತಲೂ ಗೊತ್ತು. ಬಟ್ ಅವ್ರ ಮೇಲೆ ಏನು ಸೇಡ್ ತೀರ್ಸ್ಕೊಳಕ್ಕಾಗ್ತಿಲ್ವಲ್ಲ. ಅಕಸ್ಮಾತ್ ನಾನು ಅವ್ರ ಮೇಲೆ ಸೇಡ್ ತೀರ್ಸ್ಕೊಳ್ಳೇಬೇಕು ಅಂತಂದರೆ ನನ್ನ ಸೀನಿಯರ್ ಹೆಸರು ಆಚೆ ಬರುತ್ತೆ.
ನಾನೇ ಅವ್ರ ಬಗ್ಗೆ ಎಲ್ಲ ಹೇಳ್ದಂಗೆ ಆಗುತ್ತೆ. ಆಗ ಎಲ್ಲರೂ ಅವ್ರ ಕ್ಯಾರೆಕ್ಟರ್ ಬಗ್ಗೆನೇ ಆಡ್ಕೊಳ್ತಾರೆ. ಹಾಗಾಗಬಾರ್ದು ಅಂದರೆ ಈ ವಿಷಯನ ನೀನು ಇಲ್ಲಿಗೆ ಬಿಟ್ಬಿಡ್ಬೇಕು. ಅವಾಗಲೇ ನಮ್ಮ ಸೊಸೆ ಬಗ್ಗೆ ಅವಳ ಚರಿತ್ರೆ ಬಗ್ಗೆ ಯಾರು ಏನು ಮಾತಾಡದೇ ಇರೋಕ್ಕೆ ಸಾಧ್ಯ ಆಗೋದು. ನಮ್ಮ ಸೊಸೆ ಕಡೆವರೆಗೂ ಎಲ್ಲರ ಮನಸ್ಸಲ್ಲೂ ದೇವತಾಗೆ ಉಳಿಬೇಕು ಅಂತಂದರೆ ಈ ವಿಷಯನೆಲ್ಲ ನಾವು ನಮ್ಮ ಮನಸ್ಸಲ್ಲೇ ಬೂದಿ ಮಾಡಿಬಿಡ್ಬೇಕು. ನೋಡೋ, ನಿನ್ನ ಸೀನಿಯರ್ ಹೋಗಿದ್ದಾರೆ ನಿಜ, ಆದರೆ ವಯಸ್ಸಾದವನು ನಾನು, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಅತ್ತೆ ಮಾವ, ನಿಮ್ಮ ನಾದಿನಿ, ಈ ಮನೆ ಆ ಮನೆ ಎಲ್ಲ ಜವಾಬ್ದಾರಿನೂ ನಿನ್ನ ತಲೆ ಮೇಲಿದೆ. ನೀನು ಸಾಧಿಸ್ಬೇಕಾಗಿರೋದು ತುಂಬ ಇದೆ ಕಣೋ, ಯೋಚನೆ ಮಾಡು. ನಾನು ಸಾಧಿಸ್ಬೇಕಾಗಿರೋದು ಇನ್ನೊಂದಿದೆ. ನನ್ನ ಶಾಲಿನಿ ಮಗು. ಶಾಲಿನಿ ಮಗುನ? ಹೌದು, 8 ವರ್ಷದಿಂದ ನನ್ನ ಶಾಲಿನಿಗೊಂದು ಮಗು ಆಗಿತ್ತಲ್ಲ, ಆ ಮಗು ಎಲ್ಲಿದೆ ಅಂತ ತಿಳ್ಕೊಬೇಕು. ಆಮೇಲೆ ಆ ಪಾಪನ ಇಲ್ಲಿ ಕರ್ಕೊಂಡು ಬರಬೇಕು. ಕರ್ಕೊಂಡು ಬಂದು ಆ ಪಾಪನ ನನ್ನ ಮಗು ಅಂತ ಸಾಕಬೇಕು. ಹೌದು ಮಾಮ್, ಅದೇ ಸರಿ. ನನ್ನ ಸೀನಿಯರ್ ಅಂತೂ ನನ್ನ ಜೊತೆಗಿಲ್ಲ. ಅಟ್ಲೀಸ್ಟ್ ಅವ್ರು ಬಿಟ್ಟು ಹೋಗಿರೋ ಆ ಮಗು, ಅವ್ರ ರಕ್ತ ಮಾಂಸ ಹಂಚ್ಕೊಂಡ್ಬಿಟ್ಟಿರೋ ಆ ಮಗುನಾದ್ರು ನನಗೆ ಸಿಕ್ಕಿದ್ರೆ ಅದನ್ನು ಚೆನ್ನಾಗಿ ಬೆಳೆಸಿ ಸೀನಿಯರ್ ತೋರಿಸೋ ಅಷ್ಟು ಪ್ರೀತಿನೂ ಅದಕ್ಕೆ ತೋರಿಸಿ ಚೆನ್ನಾಗಿ ಓದಿಸಿ ದೊಡ್ಡ ವ್ಯಕ್ತಿಯಾಗಿ ಮಾಡ್ತೀನಿ. ಇನ್ಮೇಲೆ ಅದೇ ನನ್ನ ಜೀವನದ ಗುರಿ. ಆದರೆ ಅಭಯ್, 8 ವರ್ಷದ ಹಿಂದೆ ಹುಟ್ಟಿದ ಮಗು, ಆ ಮಗು ಸತ್ತೋಗಿದೆ ಅಂತ ಕೂಡ ಒಂದ್ಸಲ ಎಲ್ಲೋ ಹೇಳಿದಾಗಿತ್ತು. ಆ ಮಗುನ ಎಲ್ಲಿಂದ ಹುಡುಕ್ತೀಯೋ? ಮನ್ಸು ಮಾಡಿದ್ರೆ ಆಗದಿರೋ ಕೆಲಸ ಯಾವುದೂ ಇಲ್ಲ ಡ್ಯಾಡ್. ಮಾಮ್, ನನ್ನ ಸೀನಿಯರ್ ಮಗುನ ನಾನು ಹುಡುಕ್ತೀನಿ. ಆಮೇಲೆ ಅದನ್ನು ಚೆನ್ನಾಗಿ ಸಾಕಿ ಬೆಳೆಸಿ ನ್ಯಾಯ ಕೊಡಿಸ್ತೀನಿ. ಏನು ಮಾಡೋದು ಅಳಿ ಅಂದರೆ ಪುತ್ರ ಶೋಕ ನಿರಂತರ ಅಂತ ಹೇಳ್ತಾರೆ. ಮಕ್ಕಳನ್ನ ಕಳ್ಕೊಂಡು ತಂದೆ ತಾಯಿಗಳಿಗೆ ಅವ್ರು ಸಾಯೋವರೆಗೂ ಸಂಕಟ ಇದ್ದೇ ಇರುತ್ತಲ್ವಾ? ಎಲ್ಲ ತಂದೆ ತಾಯಿಗಳಿಗೂ ಮಕ್ಕಳದೇ ಚಿಂತೆ ಇರುತ್ತಲ್ವಾ? ಹಂಗಿದ್ಮೇಲೆ ನಾನು ನನ್ನ ಮಗು ಬಗ್ಗೆ ಯೋಚನೆ ಮಾಡಲೇಬೇಕಲ್ವಾ? ನನ್ನ ಮಗು ಎಲ್ಲಿ ಅತ್ತಮ್ಮ? ಅದು ನಿಮ್ಗೆ ಯಾವ ಮಗು ಅಳಿ ಅಂದರೆ? ನನ್ನ ಮಗು ಅಂದರೆ ನನ್ನ ಸೀನಿಯರ್ ಹೊಟ್ಟೆಲಿ ಹುಟ್ಟಿತ್ತಲ್ಲ ಅದೇ ಮಗು. 8 ವರ್ಷದಿಂದ ಹುಟ್ಟಿತ್ತಲ್ಲ ಅದೇ ಮಗು. ಯಾವ ಮಗು ಅಳಿ ಅಂದರೆ? ನನಗೇನು ಅದ್ರ ಬಗ್ಗೆ ಗೊತ್ತೇ ಇಲ್ಲಪ್ಪ. ತಮ್ಮ, ನಿಮಗೆ ಚೆನ್ನಾಗಿ ಗೊತ್ತು. ಯಾಕೆಲ್ಲ ವಿಷಯದಲ್ಲೂ ಈಗ ಹಠ ಮಾಡ್ತಾ ಇದ್ದೀರಾ? ಯಾಕೆಲ್ಲದನ್ನು ಮುಚ್ಚಿಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ? ನೋಡಿ ತಮ್ಮ, ಇದರಿಂದ ಸೀಕ್ರೆಟ್ಗಳು ಜಾಸ್ತಿ ಆಗುತ್ತೆ, ಎಲ್ರಿಗೂ ತೊಂದರೆ. ಆಯಿತು, ನನ್ನ ಸೀನಿಯರ್ ಸಾಲಿನ ವಿಷಯನ ನಾನು ಮರೆಯೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ತಾನೆ. ನನ್ನ ಸೀನಿಯರ್ ಪುಟ್ಟ ಕಂದ ಮಾತವ, ದಯವಿಟ್ಟು ಅದ್ರ ಬಗ್ಗೆನಾದರೂ ಹೇಳಿ. ಅದನ್ನು ಹೇಗಾದರೂ ಮಾಡಿ ಹುಡುಕಿ ಕರ್ಕೊಂಡು ಬಂದು ಮುದ್ದಾಗಿ ಜೋಪಾನವಾಗಿ ಸಾಕೋತೀನಿ. ಅಯ್ಯೋ ರಂಗ, ಇದೇನಪ್ಪ ನಿನ್ನ ಪರೀಕ್ಷೆ? ವೈಶು ನಿನ್ನ ಮಗಳು ಅಂದರೆ ಖಂಡಿತ ಅವಳನ್ನು ಕರ್ಕೊಂಡು ಬರೋಕೆ ಅಳಿಯಂದ್ರು ರಂಜಿತ್ ಮನೆಗೆ ಹೋಗೇ ಹೋಗ್ತಾರೆ. ಮುಖ್ಯಮಂತ್ರಿ ಮನೇಲಿ ಶಾಲಿನಿ ಮಗು ಇತ್ತು ಅಂತ ಊರಿಗೆಲ್ಲ ಗೊತ್ತಾಗಿ ಆಡ್ಕೊಂಡು ನಗ್ತಾರೆ. ಇಲ್ಲ, ನನ್ನ ಮಗಳ ಹೆಸರಿಗೆ ಕಳಂಕ ತರೋ ಹಾಗೆ ಮಾಡಬಾರ್ದು. ಇಲ್ಲ, ಹಾಗಾಗಬಾರ್ದು. ಅತ್ತಮ್ಮ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ದಮ್ಮಯ್ಯ, ದಯವಿಟ್ಟು ನಿಜ ಹೇಳಿ, ನನ್ನ ಸೀನಿಯರ್ ಮಗಳು ಎಲ್ಲಿ? ಇಲ್ಲ ಅಳಿ ಅಂದರೆ ಮಗು ಬಗ್ಗೆ ನನಗೇನೂ ಗೊತ್ತಿಲ್ಲ. ಆ ಮಗು ಹುಟ್ಟಿದ ಕೂಡಲೇ ಸತ್ತೋಯ್ತು. ಯಾಕತ್ತಮ್ಮ, ಯಾಕೆ ಇಂಥ ಸುಳ್ಳು ಹೇಳ್ತೀರಾ? ಸತ್ತಿರೋ ನನ್ನ ಸೀನಿಯರ್ನ ಬದುಕಿದ್ದಾರೆ ಅಂದ್ಕೊಂಡು ಜೀವಂತವಾಗಿದ್ದೀನಿ. ಅಂಥದ್ರಲ್ಲಿ ಬದುಕಿರೋ ಪುಟ್ಟು ಕಂದಮ್ಮನ ಸತ್ತು ಹೋಗಿದೆ ಅಂತ ಹೇಳೋದಕ್ಕೆ ನಿಮಗೆ ಮನ್ಸಾದ್ರೂ ಹೆಂಗೆ ಬಂತು? ಅಯ್ಯೋ ಪ್ಲೀಸ್ ಅತ್ತಮ್ಮ, ನಿಮ್ಮ ದಮ್ಮಯ್ಯ, ದಯವಿಟ್ಟು ಇದೊಂದು ಉಪಕಾರ ಮಾಡಿ. ನನ್ನ ಸೀನಿಯರ್ ನೆನಪಲ್ಲೇ
ಆ ಮಗುನ ನನ್ನ ಸ್ವಂತ ಮಗು ಅಂದ್ಕೊಂಡು ಮುದ್ದಾಗಿ ಸಾಕೋತೀನಿ. ಕಿಲ್ಲಾಳಿ ಅಂದರೆ ನೀವು ಇದ್ರ ಬಗ್ಗೆ ಎಷ್ಟೇ ಕೇಳಿದ್ರು ಅಷ್ಟೇ. ನನ್ನ ಉತ್ತರ ಒಂದೇ, ಮಗು ಬಗ್ಗೆ ನನಗೇನು ಗೊತ್ತಿಲ್ಲ 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 ಅಷ್ಟೇ. ಓಕೆ ತಮ್ಮ, ಥ್ಯಾಂಕ್ ಯು ವೆರಿ ಮಚ್. ನನ್ನ ಸೀನಿಯರ್ ಮಗು ಬಗ್ಗೆ ಸುಳ್ಳು ಹೇಳಿ ವಿಷಯನ ಮುಚ್ಚಿಟ್ಟು ಆ ಮಗು ಬದುಕಿದೆ ಅಂತ ತೋರಿಸ್ಕೊಟ್ರಿ, ಇಷ್ಟು ಸಾಕು. ಮಗುನ ಹೇಗೆ ಹುಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನೇ ಹುಡ್ಕೋತೇನೆ. ಬರ್ತೀನಿ. ಅಳಿಯಂದ್ರೆ ನಿಂತು ಅಯ್ಯೋ ಹೆಂಗೆ ತಿಳ್ಕೊಳ್ಳೋದು? 8 ವರ್ಷದಿಂದ ಕಳೆದೋಗಿರೋ ಮಗು ಎಲ್ಲಿದೆಯೋ ಏನೋ, ಹೇಗೆ ಕಂಡುಹಿಡಿಯೋದು? ದೊರೆ, ಆಸ್ಪತ್ರೆಯಲ್ಲಿ ಅಕ್ಕಪಕ್ಕದವ್ರಿಗೆ ಯಾರಿಗಾದ್ರೂ ಕೊಟ್ಟಿರ್ಬೋದಾ? ಇಲ್ಲ ರಚಿನ್, ಹಾಗಾಗಿರಲ್ಲ. ಅಕಸ್ಮಾತ್ ಯಾರಿಗಾದ್ರೂ ಗೊತ್ತಾದರೆ ಅಫೆನ್ಸ್ ಆಗುತ್ತೆ ಅಂತ ಆ ಥರ ಕೊಟ್ಟಿರಲ್ಲ. ಅವ್ರ ಸಂಬಂಧಿಕರ ಮನೆಗೆ ಯಾರಿಗಾದ್ರೂ ಕೊಟ್ಟಿದ್ರೆ? ಇಲ್ಲ ಮಾವು, ಸಂಬಂಧಿಕರು ಮನೇಲಿ ಬಿಟ್ಟರೆ ಇವತ್ತಲ್ಲ ನಾಳೆ ವಿಷಯ ಗೊತ್ತಾಗುತ್ತೆ ಅಂತ ನಮಗೂ ಬಿಟ್ಟಿರಲ್ಲ. ಯಾರನ್ನ ಕೇಳಿದ್ರೆ ಗೊತ್ತಾಗ್ಬೋದು? ಹೆಂಗೆ ಕಂಡುಹಿಡಿಯೋದು ಇದನ್ನ? ಪುಟಾಣಿ, ಆ ಆಸ್ಪತ್ರೆಯಲ್ಲಿ ನಮ್ಮ ಶಾಲಿನಿಗೆ ಹೆರಿಗೆ ಮಾಡಿಸಿದ್ಲಲ್ಲ ನರ್ಸ್, ಅವಳ ಕೈಲಿ ಏನಾದರೂ ಮಗುನ ಕೊಟ್ಟು ಎಲ್ಲಾದರೂ ಸಾಕ್ಸಿದ್ರೆ? ಹೌದು, ಅದು ಆಗಿರ್ಬೋದು. ದುಡ್ಡು ಕೊಟ್ಟರೆ ಏನು ಬೇಕಾದರೂ ಮಾಡ್ಬೋದು. ಅವ್ರು ನಡೆದ್ರೆ ಎಲ್ಲ ಗೊತ್ತಾಗ್ಬೋದು. ಕರೆಕ್ಟ್. ಮೈ ಗಾಡ್, ನರ್ಸ್ ಸರೋಜಮ್ಮ ಸತ್ತಾಗ ನನ್ನ ಸೀನಿಯರ್ ಅಷ್ಟೊಂದು ಹತ್ತಿದ್ದು ದುಃಖಪಟ್ಟಿದ್ದು ಮಗುಗೋಸ್ಕರನ. ಹಾಸ್ಪಿಟ್ಲಲ್ಲಿ ಸಾಯುವಾಗ ನನ್ನ ಸೀನಿಯರ್ ಅವ್ರನ್ನ ಏನೋ ಕೇಳೋದಕ್ಕೆ ಟ್ರೈ ಮಾಡ್ತಿದ್ರು. ಅಂದರೆ ಅದು ಇದೇ ವಿಷಯ. ಆದ್ರೆ ಎಲ್ಲಿಂದ ಹುಡುಕ್ತೀಯೋ? ಆ ಮಗು ಹೇಗಿದೆಯೋ, ಎಲ್ಲಿದೆಯೋ? ಕಡೆ ಪಕ್ಷ ಆ ಮಗು ಮುಖ ಹೀಗಿದೆ ಅನ್ನೋದು ಕೂಡ ಗೊತ್ತಿಲ್ಲ ನಮಗೆ. ನಾವು ಎಷ್ಟು ಜನ ಸ್ವಂತದವ್ರು ಇದ್ದರೂ ನಮ್ಮ ಶಾಲಿನಿ ಮಗು ಮಾತ್ರ ಎಲ್ಲೋ ಅನಾಥವಾಗಿ ಬೆಳೀತಾ ಇದೆ. ಅನಾಥಾಶ್ರಮನ? ಎಸ್, ಅನಾಥಾಶ್ರಮ. ಅನಾಥಾಶ್ರಮನ? ಯಾವ ಅನಾಥಾಶ್ರಮನೋ? ಅದನ್ನ ಬೇರೆ ಎಲ್ಲಿಂದ ಹುಡುಕ್ತೀಯ ನೀನು? ಮಾಮ್, ಸೀನಿಯರ್ ತಿಪ್ಟೂರ್ಗೆ ಹೋಗಿರೋದು ಅವ್ರ ಮಗುನ ಹುಡ್ಕೊಂಡು. ಮಾಮ್, ಹೌದು ಮಾಮ್, ಹೌದು. ತಿಪ್ಟೂರಲ್ಲಿರೋ ಬದ್ರಿಕಾಶ್ರಮ. ಅತ್ತಮ್ಮ ಹೇಳ್ತಿದ್ರು ಸೀನಿಯರ್ ಅವಾಗ ಅಲ್ಲಿಗೆ ಹೋಗ್ತಾರೆ ಅಂತ. ಅಂದರೆ ಸೀನಿಯರ್ ಕಾಣೆ ಆಗೋ ಹಿಂದಿನ ದಿನ ಕೂಡ ಅಲ್ಲಿಗೆ ಹೋಗಿದ್ದಾರೆ. ಸೀನಿಯರ್ಗೆ ಅವ್ರ ಮಗು ಆಶ್ರಮದಲ್ಲಿರೋದು ಗೊತ್ತಾಗಿದೆ, ಅದಕ್ಕೆ ಅವ್ರು ಅಲ್ಲಿ ಹೋಗಿದ್ದಾರೆ. ನನ್ನ ಸೀನಿಯರ್ ಮಗು ನನ್ನ ಮಗಳು ಸಿಗ್ಲಿ ಅಂತ ವಿಶ್ ಮಾಡು ಮಾವು. ಬರ್ತಾ ನಿನ್ನ ಜೊತೆಲಿ ನನ್ನ ಮೊಮ್ಮಗಳನ್ನ ಕರ್ಕೊಂಡೇ ಬಾರೋ. ಒಳ್ಳೇದಾಗಲಿ. ರಚಿನ್, ನೀನು ವಿಶ್ ಮಾಡು. ಆಲ್ ದ ಬೆಸ್ಟ್ ಕಣ. ನನ್ನ ಮರಿ ಮಗಳನ್ನ ಬೇಗ ಕರ್ಕೊಂಡು ಬಂದ್ಬಿಡು. ಸೀನಿಯರ್ ಮಗು ಈ ಮಕ್ಕಳಲ್ಲಿ ಯಾವ್ದಿರ್ಬೋದು? ಸರ್ ನೀವಾ? ಏನು ಬೇಕಾಗಿತ್ತು ಸರ್? ನನಗೆ ಬೇಕಾಗಿರೋ ಮಗುನ ಹುಡ್ಕೊಂಬಂದಿದ್ದೀನಿ. ಮಗುನ? ಯಾವ ಮಗು? ನನಗೆ ಸಂಬಂಧಪಟ್ಟಿರೋ ಮಗು ಸರ್ ಅದು.
ಆ ಮಗು ಅಂದರೆ ನನಗೆ ತುಂಬ ಮುಖ್ಯ. ಅಕಸ್ಮಾತಾಗಿ ಇದೇ ಆಶ್ರಮಕ್ಕೆ ಸೇರಿಸಿದ್ದಾರೆ ಅಂತ ಗೊತ್ತಾಯಿತು. ಅದಕ್ಕೆ ಹುಡ್ಕೊಂಬಂದಿದ್ದೀನಿ. ಆ ಮಗುನ ನನಗೆ ಕೊಟ್ಟರೆ ತುಂಬ ದೊಡ್ಡ ಉಪಕಾರ ಆಗುತ್ತೆ ಸರ್. ಯಾವ ಮಗು ವಿಷಯ ಮಾತಾಡ್ತಾ ಇದೆ ಅಂತ ಸ್ವಲ್ಪ ಹೇಳಿದರೆ ಗೊತ್ತಾಗುತ್ತೆ. ಯಾವಾಗ ಸೇರಿಸಿದ್ದು? ಅದು 8 ವರ್ಷದ ಹಿಂದೆ. 8 ವರ್ಷದ ಹಿಂದೆ ಅಂತಂದರೆ 2007ರಲ್ಲಿ ಸೇರಿಸಿದ್ದಾರೆ. ಆ ತಿಂಗಳು ದಿನಾಂಕ ಏನಾದರೂ ಗೊತ್ತಾ? ಗೊತ್ತಿಲ್ಲ ಸರ್. ಮಗು ವಯಸ್ಸು ಮೋಸ್ಟ್ಲಿ 8 ವರ್ಷನೇ ಇರಬೇಕು. ಯಾರು ಸೇರಿಸಿದ್ದು? ಗೊತ್ತಿಲ್ಲ ಸರ್. ಮಗು ನೋಡೋಕ್ಕೆ ಹೇಗಿದೆ? ಅಲ್ಲ ಸರ್, ಮಗು ಯಾರು ಅಂತ ಗೊತ್ತಿಲ್ಲ, ಯಾರು ಸೇರಿಸಿದ್ದು ಅಂತ ಗೊತ್ತಿಲ್ಲ, ಯಾವಾಗ ಸೇರಿಸಿದ್ದು ಅಂತಲೂ ಗೊತ್ತಿಲ್ಲ. ಮಗುನೇ ಗೊತ್ತಿಲ್ಲದವ್ರ ಜೊತೆ ಹೇಗೆ ಸರ್ ಕಳ್ಸೋಕ್ಕೆ ಸಾಧ್ಯ? ನೀವು ಹೊರಡಿ ಸರ್. ಸರ್ ಅದು ನನ್ನ ಮಗುನೇ ಸರ್. ಹಾಂ, ನಿಮ್ಮ ಮಗುನ? ಅಲ್ರಿ, ನೀವೇ ನೋಡೋದಕ್ಕೆ ಮಗು ಥರ ಇದ್ದೀರಾ. ನಿಮಗೆ 8 ವರ್ಷದ ಮಗು ಇದೆಯೇನ್ರಿ? ಸರ್ ಅದೆಲ್ಲ ಬಿಡಿಸಿ ಹೇಳೋಕ್ಕಾಗಲ್ಲ. ಬೇರೆನೇ ಕತೆ ಅದು. ನನಗೆ ನನ್ನ ಮಗು ಬೇಕು ಸರ್, ಬೇಕು. ಪ್ಲೀಸ್ ಸರ್, ನನ್ನ ಪಾಪು ಇಲ್ಲೇ ಎಲ್ಲೋ ಇದೆ. ಅದನ್ನು ನಾನೇ ಕಂಡಿಡ್ಕೋತೀನಿ. ಅದು ಹೇಗಾಗುತ್ತೆ? ಸರಿ, ಆ ವರ್ಷ ನಮ್ಮ ಆಶ್ರಮಕ್ಕೆ 8 ಮಕ್ಕಳು ಸೇರಿದ್ದಾರೆ. ಅದರಲ್ಲಿ ನಿಮ್ಮ ಮಗು ಯಾವುದು ಅಂತ ಹೇಗೆ ಹೇಳ್ತೀರಾ? ಒಂದು ಕೆಲಸ ಮಾಡಿ ಸರ್, ಆ ವರ್ಷದಲ್ಲಿ ಸೇರಿರೋ 8 ಮಕ್ಕಳು ನನಗೆ ತೋರಿಸಿ. ನನ್ನ ಪಾಪುನ ನಾನೇ ಹುಡ್ಕೋತೀನಿ. ಸರಿ, ಬನ್ನಿ. ಥ್ಯಾಂಕ್ ಯು ಸರ್. ಶಿವಪ್ಪ, 2007ರಲ್ಲಿ ಅಡ್ಮಿಷನ್ ಆಗಿದ್ರಲ್ಲ, ಆ ಮಕ್ಕಳನ್ನೆಲ್ಲ ಕರ್ಕೊಂಡು ಬರಪ್ಪ. ಬನ್ನಿ. ನೋಡಿ ಸರ್, ಇವನ ಹೆಸರು ಗಿರೀಶ ಅಂತ. ಅಪ್ಪ ಅಮ್ಮ ತೀರ್ಕೊಂಡ್ಮೇಲೆ ಇವನ ಸಂಬಂಧಿಕರು ಇಲ್ಲಿ ತಂದು ಸೇರಿಸಿ. ಇವಳ ಹೆಸರು ಕಮಲಾ ಅಂತ. ಅಜ್ಜಿ ಸಾಕ್ಕೊಂಡಿದ್ರು. ಇಲ್ಲಿಗೆ ಬಂದು 3 ವರ್ಷ ಆಯಿತು. ಇವನ ಹೆಸರು ರಾಕೇಶ ಅಂತ. ಇಲ್ಲೇ ದೇವಸ್ಥಾನದ ಹತ್ರ ಅನಾಥವಾಗಿ ಬಿದ್ದಿತ್ತು. ಸರ್, ಆ ವರ್ಷ 8 ಮಕ್ಕಳು ಸೇರಿದ್ರು ಅಂತ ಹೇಳಿದ್ರೆ, ಇಲ್ಲಿ ನೋಡಿದ್ರೆ ಬರೀ 7 ಮಕ್ಕಳಿದ್ದಾರೆ. ಆ ಕೊನೆ ಮಗುನ ಕರೆಸ್ಬಿಡಿ ಸರ್. ಕೊನೆ ಪ್ರಯತ್ನ ಮಾಡ್ತೀನಿ. ಮನ್ಸಿಗೆ ಯಾಕೋ ಸಮಾಧಾನ ಆಗ್ತಾ ಇಲ್ಲ. ಈಗ ಆ ಮಗು ನಮ್ಮ ಆಶ್ರಮದಲ್ಲಿಲ್ಲ. 6-7 ತಿಂಗಳಿಂದನೇ ಆಚೆ ಹಾಕ್ಬಿಟ್ಟೆ. ಆಚೆ ಹಾಕ್ಬಿಟ್ರ? ಯಾಕೆ ಸರ್, ಏನಾಯಿತು? ಆ ಮಗು ತುಂಬ ಚೂಟಿಯಾಗಿ ಇತ್ತು. ಆದರೆ ತರಲೆ ನಮ್ಗೆ ಹೇಳ್ದೆ ಕೇಳದೆ ಬೆಂಗಳೂರಿಗೆ ಹೊರಟೋಗ್ಬಿಟ್ಲು. ಹೀಗೆ ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ರೆ ನಮ್ಮ ಆಶ್ರಮಕ್ಕೆ ಕೆಟ್ಟ ಹೆಸರು ಬರುತ್ತಲ್ಲ ಅಂತ ಆಚೆ ಹಾಕ್ಬಿಟ್ಟೆ. ಈಗ ಉಳಿದಿರೋದು ಇಷ್ಟೇ ಮಕ್ಕಳು. ಈ ಮಕ್ಕಳಲ್ಲಿ ನಿಮ್ಮ ಮಗು ಯಾವುದು ಅಲ್ವಾ? ಇಲ್ಲ ಸರ್, ನಾನು ಹುಡುಕ್ತಿರೋ ಪಾಪು ಇವ್ರು ಯಾರು ಅಲ್ಲ ಅನ್ನಿಸ್ತಿದೆ. ಸಾರಿ ಸರ್, ನನ್ನ ಕೈಲಾಗೋದು ಇಷ್ಟೇ. ನಾನು ಬರ್ತೀನಿ ಸರ್. ಸರಿ. ಸೀನಿಯರ್, ನನ್ನ ಜೀವನ ಪೂರ್ತಿ ನಿಮಗೋಸ್ಕರ, ನಿಮ್ಮ ಮುಖದಲ್ಲಿ ಯಾವಾಗಲೂ ನಗು ನೋಡೋದಕ್ಕೋಸ್ಕರ, ನಿಮ್ಮನ್ನು ನಗಿಸ್ಕೊಂಡು ಪ್ರೀತಿನ ನೋಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಆದರೆ ಶುರುನೆಲ್ಲ ನನ್ನ ಪ್ರೀತಿ ಸಾಕಾಗೋಯ್ತಾ? ಯಾಕ್ರಿ ನನ್ನನ್ನು ಬಿಟ್ಟು ಹೋದ್ರಿ? ಈಗ ನಿಮ್ಮ ಬಗ್ಗೆ ಎಲ್ಲ ವಿಷಯ ಗೊತ್ತಾಗುತ್ತೆ. ನಿಮ್ಮ ಮಗುನಾಗ ನನ್ನ ಜೊತೆ ಇಟ್ಕೊಳ್ಳೋಣ, ಚೆನ್ನಾಗಿ ನೋಡ್ಕೊಳ್ಳೋಣ ಅಂದ್ಕೊಂಡೆ. ಆದರೆ ಮಗು ಎಲ್ಲಿದೆ ಅಂತಲೂ ಗೊತ್ತಾಗ್ತಿಲ್ಲ. ನಿಮ್ಮ ನೆನಪಲ್ಲಿ ನಿಮ್ಮ ಮಗು ಜೊತೆ ಇರೋಣ ಅಂದ್ಕೊಂಡ್ರೆ ಅದಕ್ಕೂ ಅವಕಾಶ ಸಿಗ್ತಿಲ್ಲ ನನಗೆ. ರಂಗ, ನನ್ನ ಸೀನಿಯರ್ನಂತೂ ನನ್ನಿಂದ ಕಿತ್ಕೊಂಡೆ. ಆದರೆ ಅವ್ರ ಮಗುನಾದ್ರೂ ನನಗೆ ಸಿಗೋ ಹಾಗೆ ಮಾಡು.
ನೀನು ಎಲ್ಲಿದ್ಯಾ ನಮ್ಮಂಥ ಬಡಪಾಯಿಗಳು ಕೇಳಿದ್ದನ್ನೆಲ್ಲ ಮಾಡೋದಕ್ಕೆ? ಪಾಪ ನನ್ನ ಸೀನಿಯರ್ ನಿನ್ನ ನನ್ನ ರಂಗ ಅಂತ ಎಷ್ಟೆಲ್ಲ ನಂಬಿದ್ರು, ಎಷ್ಟೆಲ್ಲ ಪೂಜಿಸಿದ್ರು.